ಇವತ್ತು ನಿಮಗೆ ತ್ಯಾಗದ ಮರ ತೋರಿಸ್ತೀನಿ ನೋಡಿ. ಇದೇ ತ್ಯಾಗದ ಮರ. ಇದ್ರ ಎಲೆ ತುಂಬ ಅಗ್ಲಕ್ಕೆ ಇರ್ತವೆ. ಇದು ಚಿಕ್ಕದು ಅಲ್ಲಿ ಮೇಲೆ ನೋಡ್ರಿ, ಆದರೆ ಅವೆಲ್ಲ ತೂತೋಗಿದ್ದಾವೆ. ಚೆನ್ನಾಗಿದ್ದರೆ ತೂತೋಗ್ದಂಗೆ ಹಗಲು ಹೂಕ ಕ್ಲೀನಾಗಿ ಇರ್ತವೆ. ಇದು ಏನಂತಕ್ಕಂತ ಅಂದರೆ ಈ ಎಲ್ಲ ಮರ ಬೆಳೆಸಿದ್ರೆ ಒಳ್ಳೆ ಖಂಡವಾಗಿ ಬೆಳಿತವೆ. ಮತ್ತು ಇದೆಲ್ಲ ವುಡ್ಡಿಗೆ ಅಂದರೆ ಈ ಬಾಗಿಲಿಗೆ ಕಿಟಿಕಿಗೆ ಮನೆಗೆ ಬಳಸ್ತಾರೆ ಅಂಥೇಳಿ ಈ ಥರ ಮಾಡಿರೋದು, ಅಂದರೆ ಬೆಳೆಸಿರೋದು. ಆದರೆ ಏನಾಗೋಯ್ತು ಅಂತಂದರೆ ಈಗ ಅವಾಗಿಟ್ಟಾಗ ಇದಕ್ಕಷ್ಟು ವ್ಯಾಲ್ಯೂ ಇತ್ತು ಆ ಮರಗಳಿಗೆ. ಇದರಿಂದ ಏನಾದರೂ ಇಟ್ಟಿಗೆ ಅಂಥವೆಲ್ಲ ಇರ್ತವೆ. ಇಟ್ಟಿಗೆ ಅಂತೀನಿ, ಕಿಟಕಿ ಬಾಗಿಲು ರೆಡಿ ಮಾಡೋದಕ್ಕೆ, ಒಟ್ಟಿನಲ್ಲಿ ಮನೆಗೆ ಏನಾದರೂ ಈ ವುಡ್ ಫರ್ನಿಚರ್ಸ್ಗೋಸ್ಕರ ಬಳಸೋದಕ್ಕೆ ಯೂಸ್ ಆಗ್ತಿತ್ತು. ಆದರೆ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಇದನ್ನು ಬಳಸ್ತಾ ಇಲ್ಲ. ಎಲ್ಲ ಈಗ ಪುಡಿ ಬರುತ್ತಲ್ಲ, ಆ ಪುಡಿಯಲ್ಲೇ ವುಡ್ನ ಮಾಡ್ತಾರೆ. ಆಮೇಲೆ ಅಷ್ಟಾಗಿ ಈಗ ಅದು ಯಾವ ಮರ ಬಳಸ್ತಾರೋ ಗೊತ್ತಿಲ್ಲ, ಯಾವುದು ಅಂತಲೇ ಗೊತ್ತಾಗ್ತಾಯಿಲ್ಲ. ಎಷ್ಟೇ ಚೆನ್ನಾಗಿರಲಿ ಮರ, ಅದಕ್ಕೆ ಯಾವುದೇ ರೇಟೇ ಇಲ್ಲ, ಏನೂ ಇಲ್ಲ, ಆ ಥರ ಹೋಗ್ಬಿಟ್ಟಿದೆ. ಅದರಲ್ಲೂ ಇದಂತೂ ಅದು ಒಂದು 15 ವರ್ಷ ಆಗಿದೆ ಇಟ್ಟು. ಇದು ಅಷ್ಟೇ, ಎಲ್ಲ ಹಿಂಗೆ ಇದ್ದಾವೆ, ಅಷ್ಟಾಗಿ ಬೆಳ್ಕೊಂಡಿಲ್ಲ. ಅಲ್ಲಿದ್ದಾವೆ ನೋಡ್ರಿ. ಇನ್ನು ಅದೊಂದು ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ಇಲ್ಲಿ ಕಾಣಿಸ್ತಾ ಇರೋದು. ಏನಂದರೆ ಈ ಎಲೆ ತುಂಬ ಅಗಲಕ್ಕಿರುತ್ತೆ. ಅಲ್ಲೊಂದು ಎಲೆ ಇತ್ತು ನೋಡಿ, ತೋರಿಸ್ತೀನಿ ಈಗ ನೋಡಿರಿ ಎಷ್ಟು ಅಗಲ ಇದೆ ಅಂತ. ಏನಾದರೂ ಅಕಸ್ಮಾತ್ ಯಾವಾಗಾದರೂ ಊಟ ತಗೊಂಬಂದರೆ ಹೊಲ್ದ ಹತ್ರ ಇದೇ ಎಲೆಯಲ್ಲೇ ತಿಂತಿದ್ದು ಕಿತ್ಕೊಂಡು. ಈಗ ಕೈಗೆ ಸಿಗೋಂಥ ದೊಡ್ಡ ಎಲೆ ಯಾವುದಿಲ್ಲ, ಮೇಲಿದ್ದಾವೆ ನೋಡಿರಿ. ಇದೊಂದು ಸ್ವಲ್ಪ ದೊಡ್ಡದಾಗಿದೆ. ಆದರೆ ಇದು ದೊಡ್ಡದಾಗಿ ಬೆಳ್ಕೊಂಡ್ರೆ ಏನಾದರೂ ಅವು ಫರ್ನಿಚರ್ಗೋಸ್ಕರ ಯೂಸ್ ಆಗುತ್ತೆ ಅಂತ ಬೆಳೆಸಿದ್ದಾರೆ. ಆದರೆ ಈಗ ಅವಾಗಿದ್ದಷ್ಟು ಬೇಡಿಕೆ ಇವಾಗಿದ್ದಕ್ಕಿಲ್ಲ, ಕಮ್ಮಿ ಆಗಿಬಿಟ್ಟಿದೆ. ಅದೇನೇ ಇರಲಿ, ಇದೇ ನೋಡಿರಿ ತ್ಯಾಗದ ಗಿಡ, ಇಲ್ಲ ತ್ಯಾಗದ ಮರ. ಆಮೇಲೆ ಇದು ಇನ್ನೊಂದು ಏನಂತಂದರೆ, ಈಗ ಕೇಳ್ಪಟ್ಟಿದ್ದು, ಇದು ಬೆಂಕಿನ ತಡೆಯುತ್ತಂತೆ. ಇದ್ರ ತೊಗಟೆ ಏನು ಅಂದರೆ ಬೆಂಕಿ ಇಟ್ಟರೆ ಅದಕ್ಕೆ ಅಷ್ಟಾಗಿ ಎಫೆಕ್ಟ್ ಆಗೋಲ್ಲ, ಬೆಂಕಿನ ತಡೆಯೋಂಥ ಶಕ್ತಿ ಇದೆ ಅಂತೆ ಈ ತ್ಯಾಗದ ಮರಕ್ಕೆ. ಅದು ಹೇಗೆ ಅಂತ ಗೊತ್ತಿಲ್ಲ. ಸೊ ಇದೇ ತ್ಯಾಗದ ಮರ. ಈ ವಿಡಿಯೋ ಇಷ್ಟು ತ್ಯಾಗದ ಮರ ತೋರಿಸೋದಾಗಿತ್ತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂತಂದರೆ ದಯವಿಟ್ಟು ಹೇಳಿ. ಇಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು. ಮತ್ತೆ ಸಿಗೋಣ.